ನಮಸ್ಕಾರ ವೀಕ್ಷಕರೇ, politiciansinIndia.com ಆನ್ಲೈನ್ ಮೀಡಿಯಾಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮಲ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರಾದಂತಹ ಶ್ರೀಮತಿ ಕೆಂಪಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಬಂದ್ರಿ, ಹೇಗೆ ಬಂದ್ರಿ? ನಾವು 4 ವರ್ಷ ಆಯಿತು ರಾಜಕೀಯಕ್ಕೆ ಬಂದು. ಜನಗಳೇ ನಮ್ಮ ರಾಜಕೀಯಕ್ಕೆ ಬರಂಗೆ ಮಾಡಿದ್ರು, ಜನಗಳಿಗೆ ಗೆಲ್ಸಿದ್ರು. ಜನಗಳಿಗೋಸ್ಕರನೇ ನಾವು ರಾಜಕೀಯಕ್ಕೆ ಬಂದ್ವಿ. ತಾವು ಈ ರಾಜಕೀಯ ಕ್ಷೇತ್ರ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಬೇರೆ ಜನಪರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರಾ? ಸಂಘಗಳು ಮಾಡ್ಕೊಂಡಿದ್ವಿ. ಯಾವ ರೀತಿ ಸಂಘಗಳು? ಸಂಘ ಸ್ತ್ರೀ ಶಕ್ತಿ ಸಂಘ, ಸ್ವಸಹಾಯಕ ಸಂಘ, 20 ಜನ ಸಂಘಗಳು ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ. ಹೌದೌದು. ತಾವು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಇಲ್ಲಿವರೆಗೂ ಜನರಿಗಾಗಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ಬಡವರಿಗೆ ಇರೋರಿಗೆ ನಿವೇಶನ ಕೊಟ್ಟಿದ್ದೀವಿ, ಮನೆಗಳು ಹಾಕಿದ್ದೀನಿ, ಗ್ರ್ಯಾಂಟ್ ಮನೆಗಳು, ರೋಡ್ಗಳು, 3-4 ಮನೆ 5 ಮನೆ ಇರೋರಿಗೆ ಸಿಸ್ಟಮ್ಗಳು, ಟ್ಯಾಂಕು, ಕುಡಿಯೋ ನೀರಿಂದು, ಬೀದಿ ಲೈಟ್ಗಳು. ಅಲ್ಲಿಗೆ ಬೀದಿ ಲೈಟ್ ಇರಲಿಲ್ಲ, ಬೆಳಕಿರಲಿಲ್ಲ, ಲೈಟ್ಗಳು ಕೊಟ್ಟಿದ್ದೀವಿ. ಹೌದು. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ. ಇವುಗಳಲ್ಲಿ ಬಹಳ ಮುಖ್ಯವಾಗಿ ಜನ ನೆನಪಿಸ್ಕೊಳ್ಳೋಂಥ ನೀವು ಅಭಿವೃದ್ಧಿ ಮಾಡಿರೋ ಕೆಲಸ ಯಾವುದು? ನೀರಿಂದು, ಬೀದಿ ಲೈಟದು, ಮುಖ್ಯವಾದ ವಿಷಯ ಇದೇನೆ. ಚರಂಡಿ ನೀರು, ಕುಡಿಯೋ ನೀರು, ಬೀದಿ ಲೈಟು. ಹೌದು. ಆಮೇಲೆ ವೃದ್ಧಾಪ್ತಿ ವಯಸ್ಸಾದವರಿಗೆ ದುಡ್ಡು ಮಾಡಿಸಿದ್ದೀವಲ್ಲ ಅದು. ಹೌದು ಮೇಡಮ್, ನಿಮ್ಮ ಕುಟುಂಬದಲ್ಲಿ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಪ್ರೇರೇಪಣೆ ನೀಡಿದವರು ಯಾರು ಅಂತ ಹೇಳ್ತೀರಾ? ನಮ್ಮ ಮನೆಯವರೇ, ನಮ್ಮ ಯಜಮಾನ್ರು. ನಿಮ್ಮ ಯಜಮಾನ್ರು? ಸರಿ. ನೀವು ಯಾವುದೇ ಒಂದು ಪಕ್ಷದಲ್ಲಿ ಇದ್ದೀರಾ? ಇಲ್ಲ, ನಾವು ಏನಿಲ್ಲ, ಸ್ವತಂತ್ರವಾಗಿ. ನಿಮ್ಗೆ ಈ ರಾಜಕೀಯ ಕ್ಷೇತ್ರಕ್ಕೆ ಬರೋದಿಕ್ಕೆ ನಿಮ್ಗೆ ಯಾರ್ದಾದ್ರೂ ಪ್ರೇರೇಪಣೆ ಇದೆಯಾ? ಯಾರಾದ್ರೂ ಒಬ್ಬ ಐಕಾನ್, ಯಾರಾದ್ರೂ ಒಬ್ಬ ವ್ಯಕ್ತಿ, ಆದರ್ಶ ವ್ಯಕ್ತಿ ರಾಜಕೀಯ ದೃಷ್ಟಿಲಿ? ಎಲ್ಲಾರು ನಮ್ಮ ಕುಲವಸ್ತ್ರನೇ. ಅಲ್ಲ, ನಿಮ್ಗೆ ಏಕೈಕ ವ್ಯಕ್ತಿ ಯಾರಾದ್ರೂ ದೊಡ್ಡ ರಾಜಕಾರಣಿ ಆಗಿರ್ಬೋದು, ಯಾರಾದ್ರೂ ಒಳ್ಳೆ ವ್ಯಕ್ತಿ, ಈ ತರದವ್ರು ನಿಮ್ಗೆ ಯಾರಾದ್ರೂ ಆದರ್ಶ ವ್ಯಕ್ತಿ ಆಗಿದಾರ ನಿಮ್ ಜೀವನದಲ್ಲಿ? ಏನಿಲ್ಲ, ನಮ್ ಜನಗಳೇ, ಸುತ್ತಮುತ್ತ ಜನ, ನಮ್ಮ ಜನಗಳು, ನಮ್ಮ ಗ್ರಾಮಸ್ಥರೇ. ಹೌದು. ತಾವು ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ. ಈ ಹುದ್ದೆಯಲ್ಲಿ ಇದ್ಕೊಂಡು ನೀವು ಜನರಿಗೆ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಇನ್ ಮುಂದೆ ಯಾವ್ಯಾವ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದೀರಾ? ಈಗ ಒಂದು 5 ಮನೆ ಇದಾವೆ, ಅವ್ರಿಗೆ ಹೋಗಕ್ಕೆ ಜಾಗನೇ, ರೋಡ್ ಇಲ್ಲ, ಕಿಸ್ಕಿಂದಿ. ಅವ್ರಿಗೆ ರೋಡು, ಚರಂಡಿ, ದೀಪ, ಬೀದಿ ಲೈಟು, ಕುಡಿಯಕ್ ನೀರು ಇವೆಲ್ಲ ಸೌಕರ್ಯ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಈ ಕೆಲವ್ರಿಗೆ ಕಟ್ಟಕ್ಕೆ, ವಾಸ ಮಾಡಕ್ಕೆ ಅವ್ರಿಗೆ ಜಾಗನೇ ಇಲ್ಲ. ಅಂಥವ್ರಿಗೆ ಏನಾದ್ರು ಮಾಡಿ ಒಂದು ಗುಡಿಸ್ಲು ಕಟ್ಕೊಂಡು ವಾಸ ಮಾಡ್ತೀವಿ ಅಂತ ಅಂದ್ರೂ ಅವ್ರಿಗೆ ನಿವೇಶನ ಇಲ್ಲ, ಸ್ಥಳ ಇಲ್ಲ. ಅಂಥವ್ರಿಗೆ ಮಾತ್ರನ ನಿವೇಶನ ಕೊಡಿಸ್ಬೇಕು ಅನ್ನೋದು ನಮ್ದು ಉದ್ದೇಶ. ಸರಿ ಮೇಡಮ್, ತಾವು ಇನ್ನು ಈ ರಾಜಕೀಯ ಕ್ಷೇತ್ರದಲ್ಲಿ ಇನ್ ಮುಂದೆ ಯಾವ ರೀತಿ ಮುಂದುವರಿಬೇಕು, ಮುಂದೆ ಏನಾಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನಿಲ್ಲ, ಒಂದು ರಾಜಕೀಯಕ್ಕೆ ಬರಬೇಕು, ನಾವು ಜನಗಳಿಗೆ ಉಪಕಾರ ಮಾಡಬೇಕು ಅನ್ನೋದೇ ನಮ್ದು ಉದ್ದೇಶ. ನೀವು ಬರೀ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಮುಂದುವರಿಬೇಕು, ಮುಂದೆ ಏನಾಗಬೇಕು ಅನ್ಕೊಂಡಿದೀವಿ? ಹೌದು. ಮುಂದೆ ಯಾವ ತರ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ? ಯಾವ ತರ ನಮ್ಮ ಆಸೆ ಕೊನೆ ಐತ, ಜನಗಳಲ್ವರ ಇರೋದು. ಹೌದೌದು. ಈಗ ಮೇಡಮ್, ಈಗ ಪ್ರಸ್ತುತ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಆ ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನಿಮ್ಮ ಅಭಿಪ್ರಾಯ ಏನು? ಹೇಳಿ, ಅವ್ರು ಹೇಳ್ತಾರೆ ಕೇಳಿ. ಈಗ ಲೋಕಸಭಾ ಚುನಾವಣೆ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಪ್ರಕಾರ? ಈ ಮುಂದೆ ಜನಗಳಿಗೆ ಒಳ್ಳೇದಾಗಬೇಕು. ಈಗ ಸಿದ್ದರಾಮಯ್ಯನವ್ರಿಗೆ ಆದ್ರು ₹1 kg ಅಕ್ಕಿ ಕೊಟ್ರು, ಹಿಂಗೆ ಹೇಳ್ತಾರಲ್ಲ. ಈಗ ಅವ್ರದ್ದು ವಯಸ್ಸಾದ್ರೆ ದುಡ್ಡು ಬರಬೇಕು, ಬಡವ್ರಿಗೆ ಬಗ್ಗರಿಗೆಲ್ಲ ಒಳ್ಳೇದಾಗಬೇಕು ಅಂತ ರಾಜಕಾರಣಿ ಯಾರವರು, ಅವರಿಗೆ ಗೆಲ್ಲಿಸ್ಲಿ ಅಂತ ನಾವು ಜನಗಳಿಗೆ ಹೇಳ್ತೀವಿ. ತಾವು ಈಗಿನ ಪ್ರಸ್ತುತ ಜಗತ್ತಿನ ಯುವ ಜನತೆ ಅಂತ ಏನಿದೆಯಲ್ಲ, ಆ ಯುವ ಜನತೆಗೆ ನಿಮ್ ಕಡೆಯಿಂದ ಒಬ್ಬ ಜನ ಪ್ರತಿನಿಧಿಯಾಗಿ ನೀವು ಆ ಯುವ ಜನತೆಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಏನೋ ಒಂದು ಸಂಘನೆ ಮಾಡ್ಕೊಳ್ಳಿ, ಒಂದು ದೇವಸ್ಥಾನ ಮಾಡ್ಕೊಳ್ಳಿ. ಈಗ ಅವ್ರೊಂದು ಗುಂಪು ಕಮಿಟಿ ಅಂತ ಇರುತ್ತಲ್ಲ, ಇದ್ರೆ ಒಳ್ಳೇದಲ್ಲ ಅವರ ಊರಿಗೆ. ಏನೇ ಬರ್ಲಿ, ಎತ್ತೇ ಬರ್ಲಿ, ಒಂದು ಒಡೆದಾಡಿರು ಕೇಳಕ್ಕೆ ಕೆಪಾಸಿಟಿ ಇರುತ್ತಲ್ವರ, ಅದಕ್ಕೋಸ್ಕರ ಅವ್ರಿಗೂ ಯುವ ಜನಕ ಒಂದು ಕಮಿಟಿ ಇದ್ರೆ ಚಂದ. ವೀಕ್ಷಕರೇ,
ಇಲ್ಲಿವರೆಗೂ ನಡೆದ ಸಂದರ್ಶನದಲ್ಲಿ ಮನ್ಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಕೆಂಪಮ್ಮನವರು ನಮ್ಮ ಜೊತೆ ಇದ್ದರು. ಅವರಿಗೆ ನಮ್ಮ politiciansinIndia.com ಆನ್ಲೈನ್ ಮೀಡಿಯಾದಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.